ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ ಅದು ಇವತ್ತಿನ ಒಂದು ಸಂದರ್ಭದಲ್ಲಿ ಏನು ಬೇಕಾಗಿದೆ ಅಂತಂದ್ರೆ ವಾಟ್ ಈಸ್ ಅ ಸ್ಪಾಟ್ ರ್ಯಾಂಕ್ ಅಂತ ಹೇಳಿ. ಯಾಕಂದ್ರೆ ಕೆಇ ಅವರು ತಮ್ಮ ಒಂದು ನೋಟಿಫಿಕೇಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಮತ್ತೆ ಟ್ವಿಟರ್ನಲ್ಲೂ ಕೂಡ ಅಂದ್ರೆ ಎಕ್ಸ್ ಖಾತೆಯಲ್ಲೂ ಕೂಡ ಹೇಳ್ಬಿಟ್ಟಿದ್ದಾರೆ. ಯಾರ್ಯಾರಿಗೆ ಇವತ್ತು ರ್ಯಾಂಕ್ ಬಂದಿಲ್ಲ ಅಂಥವರು 26ನೇ ತಾರೀಕು ಆದ್ಮೇಲೆ ಒಂದು ಲಿಂಕ್ ಅನ್ನು ಕೊಡ್ತೀವಿ. ಅದರಲ್ಲಿ ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ಅಥವಾ ಕ್ಲಾಸ್ 12 ಅಥವಾ PUC ಸ್ಟೇಟ್ ಬೋರ್ಡ್ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಬೇಕು. ಅದಾದ ಮೇಲೆ ಅದಕ್ಕೆ ತಕ್ಕ ಹಾಗೆ ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿದ್ರೆ 29ಗೆ ನಿಮಗೆ ಸ್ಪಾಟ್ ರ್ಯಾಂಕ್ ಕೊಡ್ತೀವಿ ಅಂತ. ಹಾಗಾದ್ರೆ ಮೇನ್ ಕ್ವಶನ್ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸ್ಪಾಟ್ ರ್ಯಾಂಕ್? ಸೊ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದಕ್ಕಿಂತ ಮುಂಚೆ ಕೆಇಎ ಬ್ರೋಷರ್ದಲ್ಲಿ ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಕೆಇಎ ಬ್ರೋಷರ್ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಅದರಲ್ಲಿ ನಿಮಗೆ ಸ್ಪಾಟ್ ರ್ಯಾಂಕ್ ಅಂದ್ರೆ ಏನು ಅಂತ ಹೇಳಿ ಪೇಜ್ ನಂಬರ್ 34 ಅಲ್ಲಿ ಕೊಟ್ಟಿದ್ದಾರೆ. ನಾನು ಇಂಗ್ಲಿಷ್ ವರ್ಷನ್ ಅನ್ನು ಹೇಳ್ತಾ ಇದ್ದೀನಿ, ಕನ್ನಡದಲ್ಲೂ ಆಲ್ಮೋಸ್ಟ್ ಸೇಮ್ ಇರ್ತದೆ. ಸೊ ಪೇಜ್ ನಂಬರ್ 34 ಕೆಇಎ ಬ್ರೋಷರ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಅಲ್ಲಿ ಏನ್ ಹೇಳ್ತಾರೆ ಹಾಗಾದ್ರೆ, ಸೊ ಯಾರ್ಯಾರಿಗೆ ಈ ಕ್ಯೂಇ ಮಾರ್ಕ್ಸ್ ಅಂತ ಅಂದ್ರೆ ರಿಮೆಂಬರ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್, ಯಾರ್ಯಾರು ವಿದ್ಯಾರ್ಥಿಗಳು ಮಿಸ್ ಮಾಡಿದಿರಿ ಕೊಟ್ಟಿಲ್ಲ, ಅಥವಾ ನಿಮ್ಮ ವರ್ಷನ್ ಕೋಡ್ ಏನಾದರೂ ರಾಂಗ್ ಹಾಕಿದ್ರೆ ನೀವು ಅಂದ್ರೆ ಕೆಇಎಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕಾಗ್ತದೆ ಈ ಕೇಸಲ್ಲಿ. ಸೊ ನೀವು ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ಆಗೋದಿಲ್ಲ. ಅಥವಾ ಈ ರಿವ್ಯಾಲ್ಯೂಯೇಷನ್ ಆದಮೇಲೆ ಎರಡನೇ ಎಕ್ಸಾಮಿನೇಷನ್ ಯಾರ್ಯಾರು ರಿವ್ಯಾಲ್ಯೂಯೇಷನ್ ಹಾಕಿದ್ದೀರಿ, ರಿಸಲ್ಟ್ ಬಂದ ಮೇಲೆ ದಯವಿಟ್ಟು ಕೆಇಎಗೆ ಹೋಗಿ ಭೇಟಿಯಾಗಿ, ಕೆಇಎಗೆ ಹೋಗಿ ಕೇಳಿ ನಮಗೆ ಈ ರೀತಿ ರಿವ್ಯಾಲ್ಯೂಯೇಷನ್ ಬಂದಿದೆ, ಅದರ ಪ್ರೂಫ್ ಅನ್ನು ತೆಗೆದುಕೊಂಡು ಹೋಗಿ ನಿಮಗೂ ಕೂಡ ಸ್ಪಾಟ್ ರ್ಯಾಂಕ್ ಅನ್ನು ಅಸೈನ್ ಮಾಡಬಹುದು. ನಿಮ್ಮ ಹಳೆಯ ರ್ಯಾಂಕ್ ಅನ್ನು ಕ್ಯಾನ್ಸಲ್ ಮಾಡಿ ನಿಮಗೆ ಸ್ಪಾಟ್ ರ್ಯಾಂಕ್ ಅನ್ನು ಅಸೈನ್ ಮಾಡಬಹುದು. ರೈಟ್. ಸೊ ಇಲ್ಲಿ ಇವು 3 ಕಂಡೀಷನ್ ಅಲ್ಲಿ ಸ್ಪಾಟ್ ರ್ಯಾಂಕ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸ್ಪಾಟ್ ರ್ಯಾಂಕ್ ಯಾವ ರೀತಿ ಕೊಟ್ಟಿರ್ತಾರೆ ಅಂತಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ 1 2 3 4. ನಾನು ನಿಮಗೆ ಇದನ್ನು ತೋರಿಸ್ತೀನಿ. 1 2 3 4 G55 ಅಥವಾ ಇಲ್ಲಿ 1 2 3 4 G45. ನೋಡಿ ಇಲ್ಲಿ 1 2 3 4 G44. ಈ ರೀತಿಯಾಗಿ ರ್ಯಾಂಕ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕರೆಕ್ಟ್ ಆಗಿ ನಾ ಇಲ್ಲಿ ಹೇಳ್ತಾ ಹೋಗ್ತೀನಿ. ದ ಕೆಇಎ ಕಂಪ್ಯೂಟರ್ಸ್ ಆರ್ ಪ್ರೋಗ್ರಾಮ್ ಟು ಅಸೈನ್ ನ್ಯೂ ರ್ಯಾಂಕ್ಸ್ ಟು ಫ್ರೆಶ್ ರ್ಯಾಂಕ್ಸ್. ಸೊ ನ್ಯೂ ರ್ಯಾಂಕ್ಸ್ ಆರ್ ಫ್ರೆಶ್ ರ್ಯಾಂಕ್ಸ್ ಟು ದ ಕ್ಯಾಂಡಿಡೇಟ್ ಫಾಲಿಂಗ್ ವಿದಿನ್ ದ ಎಬೋವ್ ಸೇಡ್ category without disturbing the rank numbers assigned to the candidate whose results were declared earlier. ಅಂದ್ರೆ ಇವತ್ತು ಯಾರ್ಯಾರು ಈಗ ಈ ವರ್ಷದ ಒಂದು ಪರಿಸ್ಥಿತಿಯ ಬಗ್ಗೆ ನಾವು ಮಾತಾಡಿದ್ರೆ, ಇವತ್ತು ಯಾರ್ಯಾರಿಗೆ ರಿಸಲ್ಟ್ ಬಂದಿದೆ ಆ ವಿದ್ಯಾರ್ಥಿಗಳು ಕೇಳ್ತಾ ಇರೋ ಕ್ವಶನ್ ಏನಂತಂದ್ರೆ, ನಮ್ಮ ರಿಸಲ್ಟ್ ಚೇಂಜ್ ಆಗುತ್ತಾ? ನಾನು ಹೇಳ್ತೀನಿ ಅವರಿಗೆ ಚೇಂಜ್ ಆಗೋದಿಲ್ಲ, ಬಟ್ ಚೇಂಜ್ ಆಗ್ತದೆ. ಕನ್ಫ್ಯೂಸ್ ಆಗಬೇಡಿ, ನಾ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತದೆ. ಟೆಕ್ನಿಕಲಿ ಮೇಲ್ನೋಟಕ್ಕೆ ಅಂತ ನಾವೇನು ಹೇಳ್ತೀವಲ್ಲ, ನಿಮ್ಮ ರ್ಯಾಂಕ್ ಚೇಂಜ್ ಆಗೋದಿಲ್ಲ, ನಿಮಗೆ ಹೊಸ ರ್ಯಾಂಕ್ ಅನ್ನು ಕೊಡೋದಿಲ್ಲ, ಅದೇ ರ್ಯಾಂಕೇ ಉಳಿದಿರ್ತದೆ. ಒಂದೊಮ್ಮೆ ಕೆಇ ಅವರಿಗೆ ಅನಿಸಿ, ಬಹಳ ಜನ ವಿದ್ಯಾರ್ಥಿಗಳದ್ದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿಲ್ಲ ಸಾಫ್ಟ್ವೇರ್ ಅಂತ ಅನಿಸಿದ್ರೆ ನಿಮ್ಮ ಎಲ್ಲರ ರ್ಯಾಂಕ್ ಅನ್ನ ರಿವೈಸ್ ಮಾಡಬಹುದು ಹೊರತು ಆ ಪಾಸಿಬಿಲಿಟಿ ಕಡಿಮೆ ಇದೆ ಅಂತಾನೆ ಈಗ ಅನ್ಕೊಳ್ಳೋಣಂತೆ. ಓಕೆ. ಸೊ ಯಾಕಂದ್ರೆ ನಾವೀಗ ಸ್ಪಾಟ್ ರ್ಯಾಂಕ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಲ್ವಾ, ಅದಕ್ಕೆ. ಒಂದೊಮ್ಮೆ ಹಾಗಾದ್ರೆ ವಿದೌಟ್ ಡಿಸ್ಟರ್ಬಿಂಗ್ ದ ರ್ಯಾಂಕ್ ನಂಬರ್ಸ್ ಅಸೈನ್ ಟು ದ ಕ್ಯಾಂಡಿಡೇಟ್ ಹೂಸ್ ರಿಸಲ್ಟ್ಸ್ ವೇರ್ ಆಲ್ರೆಡಿ ಡಿಕ್ಲೇರ್ಡ್ ಅರ್ಲಿಯರ್. ಸೊ ಅವರಿಗೆ ಕಂಪ್ಯೂಟರ್ ಏನ್ ಮಾಡ್ಬಿಡ್ತದ ಅಂತಂದ್ರೆ, ಈಗ ಇಟ್ ಕ್ಯಾನ್ ಅಸೈನ್ ದ ರ್ಯಾಂಕ್ ಇನ್ ಬಿಟ್ವೀನ್ 2 ಇಂಟಿಜರ್ಸ್ ವಿದೌಟ್ ಅಲ್ಟರಿಂಗ್ ದ ಪ್ರೀವಿಯಸ್ ರ್ಯಾಂಕ್ ನಂಬರ್. ಕರೆಕ್ಟ್ ಆಗಿ ನೋಡಿ, ಅಂದ್ರೆ ಕಂಪ್ಯೂಟರ್ ಏನ್ ಮಾಡ್ತದ ಅಂತಂದ್ರೆ, 2 ರ್ಯಾಂಕಿನ ಮಧ್ಯೆ ಇನ್ನೊಂದು ರ್ಯಾಂಕ್ ಅನ್ನ ಅಸೈನ್ ಮಾಡ್ತಾರೆ. ಸೊ ದ್ಯಾಟ್ ಆ ಒಂದು ರ್ಯಾಂಕ್ ಯಾವ ರೀತಿ ಇರ್ತದ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ನೋಡಿ, ನಿಮ್ಮ ಹತ್ರ ಈಗ ರ್ಯಾಂಕ್ 1 2 3 4 ಇದೆ, ಯಾರೋ ಒಬ್ಬರ ರ್ಯಾಂಕ್ 1 2 3 5 ಇದೆ. ಈಗ ಕಂಪ್ಯೂಟರ್ ಏನ್ ಮಾಡ್ತದ, ಈಗ ಯಾರೋ ಒಬ್ಬ ಎಕ್ಸ್ ಸ್ಟೂಡೆಂಟ್ ಅಂತ ಇದ್ದಾನೆ ಅಂತ ಇಟ್ಕೊಳ್ಳಿ. ಈಗ ಎಕ್ಸ್ ಸ್ಟೂಡೆಂಟ್ ಅನ್ನೋ ವಿದ್ಯಾರ್ಥಿ ಇರ್ತಾನೆ, ಅವನ ರ್ಯಾಂಕ್ ಈಗ ಏನಾಗಿದೆ ಅಂತಂದ್ರೆ ಮೋರ್ ದ್ಯಾನ್ 1 2 3 4 ಕಿಂತ ಬರ್ತದ, ಲೆಸ್ ದ್ಯಾನ್ 1 2 3 5 ಮಿಡಲ್ ಬರ್ತದ. ಅಂದ್ರೆ ಈ 1 2 3 4 ಮತ್ತೆ 1 2 3 5 ಮಿಡಲ್ ಅವನ ರ್ಯಾಂಕ್ ಬರುವಂತದ್ದು. ಹೀಗಿದ್ದಾಗ ಕಂಪ್ಯೂಟರ್ ಏನ್ ಮಾಡ್ತದ, ಆ ವಿದ್ಯಾರ್ಥಿಗೆ 1 2 3 4 G55 ಅಂತ ಹೇಳಿ ರ್ಯಾಂಕ್ ಅನ್ನ ಕೊಡ್ತದ. ಇದಕ್ಕೆ ನಾವು ಸ್ಪಾಟ್ ರ್ಯಾಂಕ್ ಅಂತ ಕರಿತೀವಿ. ಸೊ 1 2 3 4 G55. ಒಂದೊಮ್ಮೆ ಆ 1 2 3 4 G55 ಅಥವಾ ಈ 1 2 3 4 ಮತ್ತು 1 2 3 5 ಮಧ್ಯೆ ಜಸ್ಟ್ ಇಮ್ಯಾಜಿನ್ 2 ಸ್ಟೂಡೆಂಟ್ಗಳು ಇದ್ದಾರೆ ಅಂತ ಇಟ್ಕೊಳ್ಳಿ, 2 ಸ್ಟೂಡೆಂಟ್ಸ್ ಆರ್ ದೇರ್. ಅವಾಗ ಏನ್ ಮಾಡ್ತದ ಕಂಪ್ಯೂಟರ್, ಒಬ್ಬ ವಿದ್ಯಾರ್ಥಿಗೆ
ಈ ರ್ಯಾಂಕ್ ಅನ್ನು ಕೊಟ್ರೆ ಇನ್ನೊಬ್ಬ ವಿದ್ಯಾರ್ಥಿಗೆ ಈ ರ್ಯಾಂಕ್ 1234 G44 ಅಂತ ಕೊಡುತ್ತೆ. ಇನ್ನೊಬ್ಬ ವಿದ್ಯಾರ್ಥಿಗೆ 1234 G44 ಅಂತ ಕೊಡುತ್ತೆ. ರಿಮೆಂಬರ್, ಈ ರೀತಿಯಾಗಿ ಕೊಡುವಂತ ರ್ಯಾಂಕ್ಗಳಿಗೆ ಸೊ ಸ್ಪಾಟ್ ರ್ಯಾಂಕ್ ಅಂತ ಕರಿತೀವಿ. ಹಾಗಾದ್ರೆ ಸೊ ಈಗ ನಾನು ಹೇಳಿದ್ನಲ್ಲ, ಯಾವ ವಿದ್ಯಾರ್ಥಿ ಆಲ್ರೆಡಿ ರ್ಯಾಂಕ್ ಬಂದಿದೆ ಅವನಿಗೆ ಅನ್ನಿಸ್ತದ ರ್ಯಾಂಕ್ ಚೇಂಜ್ ಆಗೋದಿಲ್ವಾ ಅಂತ ಕೇಳಿದ್ರೆ ನಾನು ಆಗೋದಿಲ್ಲ ಅಂತ ಹೇಳ್ತೀನಿ ಫಾರ್ ದ ಟೈಮ್ ಬೀಯಿಂಗ್. ಬಟ್ ಸರ್ ನಿಜ ಹೇಳಿ ಅಂತಂದ್ರೆ ಆಗ್ತದ ಅಂತ ಹೇಳ್ತೀನಿ. ಹೇಗಾಗ್ತದ ಹಾಗಾದ್ರೆ ನೋಡಿ, ಈಗ ಜಸ್ಟ್ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇಲ್ಲಿ ಈ ಒಬ್ಬ ವಿದ್ಯಾರ್ಥಿಯ ರ್ಯಾಂಕ್ ಏನಿದೆ ಇವಂದು ಸೊ 1295 ಇದೆ. ಈ ಒಬ್ಬ ವಿದ್ಯಾರ್ಥಿಯ ರ್ಯಾಂಕ್ ಏನಿದೆ ಅವಂದು ಇವತ್ತು ರಿಲೀಸ್ ಮಾಡಿರೋದು 1296 ಇದೆ. ಈಗ ಜಸ್ಟ್ ಇಮ್ಯಾಜಿನ್, ಈಗ ಎರಡು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಓಕೆ, ಎರಡು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಅವರಿಗೆ ಇವತ್ತು ಟುಡೇ ರಿಸಲ್ಟ್ ನಾಟ್ ಅನೌನ್ಸ್ಡ್, ಟುಡೇ ನೋ ರ್ಯಾಂಕ್ ಈಸ್ ಅನೌನ್ಸ್ಡ್. ಇವತ್ತು ಯಾವುದೇ ರ್ಯಾಂಕ್ ಬಂದಿಲ್ಲ. ಇವರೇನ್ ಮಾಡ್ತಾರೆ ಈಗ ಕೆಇಎಗೆ, ರಿಮೆಂಬರ್ ಕೆಇಎಗೆ, ಸೊ ಅವರು ಈಗ ಕೆಇಎಗೆ ತಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡ್ತಾರೆ. ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿದ್ಮೇಲೆ 29th ರ್ಯಾಂಕ್ ಬರ್ತದೆ. ಈ 29th ರ್ಯಾಂಕ್ ಹೇಗಿರ್ತದ ಅಂತ ಅಂದ್ರೆ ಅವರ ಒಂದು ಪರ್ಸಂಟೇಜ್ ಹೇಗೆ ಆಗ್ತದ ಅಂತಂದ್ರೆ ಪರ್ಸಂಟೇಜ್ ಆಫ್ ಇವನ ಮತ್ತೆ ಇವನ ಮಧ್ಯೆ ಇರ್ತದೆ. ಜಸ್ಟ್ ಇಮ್ಯಾಜಿನ್, ನಾನು ಜಸ್ಟ್ ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಐ ಆಮ್ ಗಿವಿಂಗ್ ಓನ್ಲಿ ದ ಹೈಪೋಥೆಟಿಕಲ್ ಎಕ್ಸಾಂಪಲ್ ಹಿಯರ್. ಸೊ ಜಸ್ಟ್ ಇಮ್ಯಾಜಿನ್, ಇವನ ಒಂದು ಪರ್ಸಂಟೈಲ್ ಎಷ್ಟಿರ್ಬೋದು ಅಂತ ಅಂದ್ರೆ ಸೊ ಮೇ ಬಿ ಲೈಕ್ 90.35 ಇರ್ಬೋದು. ಇವನ ಒಂದು ಪರ್ಸಂಟೈಲ್ ಇವನಕ್ಕಿಂತ ಒಂದು ರ್ಯಾಂಕ್ ಜಾಸ್ತಿ ಬಂದಿದೆ ಅಲ್ವಾ, ಅದಕ್ಕಾಗಿ ನಾನೇನು ಮಾಡ್ತೀನಿ 90.35 ಒಂದು ಜಾಸ್ತಿ ಇದೆ, 90.2 ಇರ್ಬೋದು ಇವೊಂದು. ಓಕೆ, 90.35ಗೆ ಇವನು ಬಂದಿದೆ. ನಾನು 50% ಆಫ್ KCET ಮತ್ತೆ 50% ಆಫ್ ಬೋರ್ಡ್ ಅನ್ನು ತೆಗೆದುಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವೆರಡು ಇದೆ. ಈಗ ಈ ವಿದ್ಯಾರ್ಥಿಯದ್ದು ಏನಿರ್ಬೋದು ಅಂತ ಅಂದ್ರೆ ಸೊ 90.30 ಬರ್ಬೋದು. ಈ ವಿದ್ಯಾರ್ಥಿಯದ್ದು 90.25 ಅಂತ ಬರ್ಬೋದು. ಓಕೆ, ಸೊ ಈ ವಿದ್ಯಾರ್ಥಿಯದ್ದು 90.25 ಅಂತ ಬರ್ಬೋದು. ಸೊ ಈಗ ಏನಾಗ್ತದ, ಈಗ 1295 90.35 ಇದ್ರೆ ಇವರಿಬ್ಬರದು ರ್ಯಾಂಕ್ ಆಲ್ರೆಡಿ ಅನೌನ್ಸ್ ಆಗಿಬಿಟ್ಟಿದೆ ಅಲ್ವಾ. ಇವರಿಬ್ಬರದು ರ್ಯಾಂಕ್ ಏನಿದೆ ಆಲ್ರೆಡಿ ಅನೌನ್ಸ್ ಆಗಿಬಿಟ್ಟಿದೆ. ಅವರ ರ್ಯಾಂಕ್ ಚೇಂಜ್ ಆಗೋದಿಲ್ಲ ಈಗ. ಸೊ ಹಂಗೆ ಮಾಡ್ತಾ ಹೋದ್ರೆ 1000 ಅಂದ್ರೆ ಎಲ್ಲರದು ರ್ಯಾಂಕ್ ಚೇಂಜ್ ಆಗಬೇಕು. ಅದು ಒಳ್ಳೇದೇ, ಹಾಗೆ ಮಾಡಿದರೆ ಅಟ್ ಲೀಸ್ಟ್ ಅವರಿಗೊಂದು ಐಡಿಯಾ ಬರ್ತದೆ. ಬಟ್ ಈಗ ಏನಾಗ್ಬಿಟ್ಟಿದೆ, ಈ ವಿದ್ಯಾರ್ಥಿಯದ್ದು ಏನು ಮಾಡ್ತಾರೆ ಅಂತಂದ್ರೆ ಮೇ ಬಿ 1295 ಅದನ್ನು ನಾನು ಇಲ್ಲಿ ತೋರಿಸ್ತೀನಿ. ಈ ಒಬ್ಬ ವಿದ್ಯಾರ್ಥಿಯ ರ್ಯಾಂಕ್ ಏನಿದೆ ಅವೊಂದು ಮೇ ಬಿ 1295.1 ಅಂತ ಕೊಡ್ಬೋದು, ರೈಟ್. ಸೊ ಅಥವಾ ಇಟ್ ಮೇ ಬಿ 1295. ಈಗ ನಾನು ಹೇಳಿರುವಂತ ಎಕ್ಸಾಂಪಲ್ ಪ್ರಕಾರ G55 ಅಂತ ಇಟ್ಕೊಳ್ಳಿ. ಈ ಒಬ್ಬ ವಿದ್ಯಾರ್ಥಿಯದ್ದು 1295 G44 ಅಂತ ಕೊಡ್ಬೋದು. ಸೊ ಇದು ಸ್ಪಾಟ್ ರ್ಯಾಂಕ್. ದ ಮೀನಿಂಗ್ ಆಫ್ ಸ್ಪಾಟ್ ರ್ಯಾಂಕ್ ಇಸ್ ಲೈಕ್ ದಿಸ್. ಓಕೆ, ಅಂದ್ರೆ ಈ ಇಬ್ಬರು ವಿದ್ಯಾರ್ಥಿಗಳ ರ್ಯಾಂಕ್ ಚೇಂಜ್ ಆಗದೇನೆ ಇವರಿಬ್ಬರ ಮಧ್ಯೆ ಏನಾಗ್ತದ ಅಂದ್ರೆ ಇನ್ನೂ ಇಬ್ಬರು ಬಂದು ಕುತ್ಕೊಂಡ್ರು. ಹಾಗಾದ್ರೆ ಅದಕ್ಕೆ ನಾ ಹೇಳಿದ್ದು ಈ ವಿದ್ಯಾರ್ಥಿಗಳ ಮಾರ್ಕ್ಸ್ ಅಂದ್ರೆ ಈ ಮತ್ತೆ ಇದು ವಿದ್ಯಾರ್ಥಿಗಳ ಮಾರ್ಕ್ಸ್ ಚೇಂಜ್ ಆಗಿಲ್ಲ, ಆದ್ರೆ ಟೆಕ್ನಿಕಲಿ ಚೇಂಜ್ ಆಗಿದೆ. ಮೇಲ್ನೋಟಕ್ಕೆ ಚೇಂಜ್ ಆಗಿಲ್ಲ, ನೋಡೋದಕ್ಕೆ ಅದೇ ಇದೆ, ಆದರೆ ಒಳಗಡೆ ಒಳನೋಟಕ್ಕೆ ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆ ನೋಡಿ, ಇವು 1296 ಏನ್ ಅನ್ಕೋತಾನೆ, ಇವನ ಹಿಂದ್ಗಡೆ ಓಕೆ ಈ 1296 ಏನಂತ ಅನ್ಕೋತಾನೆ ಅಂತ ಅಂದ್ರೆ ಇವನ ಹಿಂದ್ಗಡೆ ಒಬ್ಬ ವಿದ್ಯಾರ್ಥಿ ಮಾತ್ರ ಇದ್ದಾನೆ ಅಂತ ಅನ್ಕೋತಾನ ಅವನು. ಓಕೆ, ಅಂದ್ರೆ 96 ನನ್ನ ಹಿಂದಿದ್ದವನು 95 ಅಂತ ಹೇಳಿ. ಅವನಿಗೆ ಗೊತ್ತೇ ಇರೋದಿಲ್ಲ ಈ 95 ಇವನಿಗಿಂತ ಹಿಂದೆ ಇಬ್ರು ಇದ್ದು ಅವನ ಹಿಂದೆ ಅವನಿದ್ದಾನೆ ಅಂತೇಳಿ. ಅಂದ್ರೆ ಈ 1296 ಮತ್ತೆ 95 ಮಧ್ಯೆ ಇಬ್ರು, ನಾವೊಂದು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು, ಇಬ್ರು ಇಂಥವ್ರು 100 ಮಂದಿನೂ ಇರ್ಬೋದು, 10 ಮಂದಿನೂ ಇರ್ಬೋದು, ಒಬ್ಬನೇ ಇರ್ಬೋದು. ಓಕೆ, ಯಾರಿಗೂ ಗೊತ್ತೇ ಇಲ್ಲ ಈಗ. ಸೊ ಇಲ್ಲಿ ಈ 96 ಏನ್ ತಿಳ್ಕೊತಾನೆ ಅಂದ್ರೆ ಇವನ್ ಹಿಂದ್ಗಡೆ 95 ಒಬ್ಬನೇ ಇದ್ದಾನೆ ಅಂತ ಹೇಳಿ. ಆದ್ರೆ ಹಾಗಾಗಿಲ್ಲ.
ಟೆಕ್ನಿಕಲ್ ಏನಾಗಿದೆ, ಇವರಿಬ್ರು ಇನ್ವಿಸಿಬಲ್ ಅಂತ ನಾ ಹೇಳ್ತೀನಿ, ಇನ್ವಿಸಿಬಲ್ ಆಗಿದ್ದಾರೆ. ನೋಡಿ, ಇವೆರಡು ವಿಸಿಬಲ್, ಇದು 95 96, ಆದ್ರೆ ಇವೆರಡು ಏನಿದೆಯಲ್ಲ ಇದು ಇನ್ವಿಸಿಬಲ್ ಆಗಿದ್ದಾರೆ. ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಇದ್ದವರು ನಿಮ್ಮ ಮತ್ತು ಹಿಂದಿನ ರ್ಯಾಂಕ್ ಮಧ್ಯೆ ಇದ್ದಾರೆ. ಹಾಗಾದ್ರೆ ಇದು ಎಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತದ? ರಿಮೆಂಬರ್ ಟು ಸಿ ಕಟ್ ಆಫ್. ಈಗ ನಾವು ಲಾಸ್ಟ್ ಇಯರ್ದು ಏನಾದ್ರೂ ಕಟ್ ಆಫ್ ಅನ್ನ ನಾವು ನೋಡ್ಕೋತಾ ಹೋದ್ವಿ ಅಂತ ಅಂದ್ರೆ, ಸೊ ಅದರಲ್ಲಿ ನಮಗೆ ಎಕ್ಸಾಕ್ಟ್ ಐಡಿಯಾ ಸಿಗೋದಿಲ್ಲ. ವಿ ಕಾಂಟ್ ಅನಲೈಸ್ ಇಟ್ ಎಕ್ಸಾಕ್ಟ್ಲಿ. ಯಾಕಂದ್ರೆ ಇದು ಒಂದು ಎಕ್ಸಾಂಪಲ್ ಹೇಳಿದೆ ನಾನು. ಓಕೆ, ಈಗ ಜಸ್ಟ್ ಇಮ್ಯಾಜಿನ್ 1000 ಮತ್ತೆ 1095 ಮಧ್ಯೆ ಇಂಥ ಎಕ್ಸಾಂಪಲ್ಸ್ಗಳು ಒಂದು 50 ಮಂದಿ ಇದ್ರು ಅಂತ ಇಟ್ಕೊಳ್ಳಿ. ಸೊ ಹಾಗಿದ್ದಾಗ ಈ ವಿದ್ಯಾರ್ಥಿ ಏನ್ ತಿಳ್ಕೊತಾನೆ ಅಂದ್ರೆ 1000 ಮತ್ತೆ 1095 ಮಧ್ಯೆ ಓನ್ಲಿ 95 ಜನ ಇದಾರೆ ಅಂತ ನಾವು ತಿಳ್ಕೊತಾನೆ. ಬಟ್ ಎಕ್ಸಾಕ್ಟ್ಲಿ ಇರೋರು ಎಷ್ಟು ಜನ? ಹಾಗಾದ್ರೆ 145 ಸ್ಟೂಡೆಂಟ್ಸ್ ಗಳಿದ್ದಾರೆ. ನೋಡಿ, ಇವನ ಕಟ್ ಆಫ್ ಬೈ ಥಿಂಕಿಂಗ್ 95 ಸ್ಟೂಡೆಂಟ್ಸ್, 1000 to 1095 ಅನ್ಕೊಂಡು ಇವನ್ ಕಟ್ ಆಫ್ ನೋಡ್ಕೋತಾನೆ. ಬಟ್ ಇವನ್ ಏನಿದೆ ಅಂತಂದ್ರೆ 145 ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಬಿಟ್ವೀನ್ 1000 to 1095. ಸೊ ಈ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತದೆ. ಪ್ರಾಬ್ಲಮ್ ಅಂದ್ರೇನು? ಇದು 1 2 3 ಇದ್ರೆ ಪ್ರಾಬ್ಲಮ್ ಇಲ್ಲ. ಸಾವಿರಾರು ವಿದ್ಯಾರ್ಥಿಗಳು 5000 10,000 ಸ್ಟೂಡೆಂಟ್ಗಳು ಇದೇ ರೀತಿ ಬಂದಿದ್ರೆ, ಯಾಕಂದ್ರೆ ನೋಡಿ, KCET ಎಕ್ಸಾಮಿನೇಷನ್ ಅನ್ನ ಸುಮಾರು 3,10,000 ವಿದ್ಯಾರ್ಥಿಗಳು ಬರೆದಿದ್ದಾರೆ ಅಲ್ವಾ. ಸೊ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಅಟ್ಲೀಸ್ಟ್ ಒಂದು ರಿಪೀಟರ್ಸ್ಗಳು ಒಂದು 60 to 70 80,000 ಇದ್ದೇ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಇದ್ದಾರೆ, ಒಂದು ಮಿನಿಮಮ್ ಹೇಳಿದೆ ನಾನು. ಸೊ ಹಾಗಿದ್ದಾಗ ಅದರಲ್ಲಿ ಒಂದು 5,000 10,000 ಜನರಿಗಾದರೂ ಈ ರೀತಿ ರ್ಯಾಂಕ್ ಬರದೇ ಇರಬಹುದಾ? ಸೊ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ಹೇಳಿರುವಂಥದ್ದು ಈ ರೀತಿಯಾಗಿ ಸ್ಪಾಟ್ ರ್ಯಾಂಕ್ ಅನ್ನು ಅನೌನ್ಸ್ ಮಾಡ್ತಾರೆ. ಈಗ ಇನ್ನೊಂದು, ಈ ವರ್ಷ ಸ್ಪಾಟ್ ರ್ಯಾಂಕ್ ಹೇಗೆ ಆಗಬಹುದು? ಹಾಗಾದ್ರೆ ನನ್ನ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಈ ರೀತಿಯಾಗಿ ಮಾಡಿದ್ರೆ KE ಅವರು ಬಹಳ ಒಳ್ಳೆಯದು. ಸೊ ಈ ವರ್ಷದ ಒಂದು ಸ್ಪಾಟ್ ರ್ಯಾಂಕ್ ಯಾವ ರೀತಿ ಆಗ್ಬಹುದು ಅಂತ ಅಂದ್ರೆ, ಸೊ ನೋಡಿ, ಈ ವರ್ಷ ಒಂದು ಬುದ್ಧಿವಂತಿಕೆಯನ್ನ KE ಅವರು ಮಾಡಿರೋದೇನಂತಂದ್ರೆ, ಇಲ್ಲಿ 10655 ಆದ್ಮೇಲೆ ಪಾಯಿಂಟ್ ಹಾಕಿ 000000 ಅಂತ ಕೊಟ್ಬಿಟ್ಟಿದ್ದಾರೆ. ಹೇಗೆ JEE ಅವರು ಪರ್ಸೆಂಟೈಲ್ ಅನ್ನ ಕೊಡ್ತಾರೆ ಆ ರೀತಿಯಾಗಿ. ಸೊ ಈ ವರ್ಷ ಏನ್ ಮಾಡ್ಬೋದು ಅಂದ್ರೆ, ಇವಂದು ನೋಡಿ 10655 ಇದೆ ಅಲ್ವಾ, 0.0000 ಇದೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ, ಈ 1064 ಒಂದಿರ್ತದ, 64 ಕೂಡ ಇದೇ ರೀತಿ ಕೊಟ್ಟಿರ್ತಾರೆ. ಸಾರಿ, 10654 10654 ಅಂದ್ರೆ 10,655 ಕೆಳಗಡೆ 10,654, ಇದಕ್ಕೂ ಕೂಡ ಇದೇ ರೀತಿ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾನೀಗ ಏನ್ ಹೇಳ್ತೀನಿ ಅಂದ್ರೆ, ಈ ವರ್ಷ ಒಂದು ಒಳ್ಳೆಯ ಕೆಲಸವನ್ನ KE ಅವರು ಮಾಡಿರೋದೇನಂತಂದ್ರೆ, ಡೆಸಿಮಲ್ ಪಾಯಿಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ. ಈಗ ನೋಡಿ, 10,655 ಇದೆ, ರೈಟ್? 10,655.0000, 10,655.654. ಸೊ 654.0000 ಇದೆ. ಈಗ ಇನ್ ಬಿಟ್ವೀನ್ ಇವೆಲ್ಲರ ಮಧ್ಯ ಸ್ಪಾಟ್ ರ್ಯಾಂಕ್ ಅನ್ನ ಯಾವ ರೀತಿ ಕೊಡಬಹುದು ಅಂತ ಅಂದ್ರೆ, ಸೊ ಈ ರೀತಿಯಾಗಿ ಕೊಡ್ತಾ ಹೋಗ್ತಾರೆ. ಈ ಸಾರಿ G55 G44 ಕನ್ಫ್ಯೂಸ್ ಆಗ್ತದೆ. ಅದಕ್ಕಾಗಿ ಯಾವ ರೀತಿ ಕೊಡಬಹುದು ಅಂತ ಅಂದ್ರೆ, 10,655. ಸೊ ಈ ಕೇಸಲ್ಲಿ ಇಲ್ಲಿ ಬರೀತೀನಿ. ಸೊ 654.0000 ಇದೆ, 654.001 ಅಂತ ಕೊಡ್ಬೋದು. ಯಾರಿಗೆ? ಇವನ್ಕಿಂತ ಜಾಸ್ತಿ ಇದ್ದವರಿಗೆ 10,654.002 ಅಂತ ಕೊಡಬಹುದು, 10,654.003 ಅಥವಾ 0003 ಅಥವಾ 0102 03 ಈ ರೀತಿಯಾಗಿ ಕೊಡ್ತಾ ಹೋಗ್ಬೋದು. ಮೇ ಬಿ ಈ ವರ್ಷದಿಂದ ಅವರ ಒಂದು G55 G44 ಇಂಥದ್ದಕ್ಕೆ ಕಡಿವಾಣ ಹಾಕ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಈ ರೀತಿಯಾಗಿ ನಿಮಗೆ ಸ್ಪಾಟ್ ರ್ಯಾಂಕ್ ಅನ್ನು ಅನೌನ್ಸ್ ಮಾಡ್ತಾರೆ. ಸೊ ದಟ್ ಬೈ ಯೂಸಿಂಗ್ ದಟ್ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಆಗ್ತದೆ. ಸೊ ಇಲ್ಲಿ ಒಂದು ಪಾಯಿಂಟ್ ಏನು, ಹಾಗಾದ್ರೆ ಸರ್ ನಮಗೇನಾದ್ರೂ ಲಾಸ್ ಆಗ್ತದ ಅಂತ ಕೇಳಿದ್ರೆ, ನನ್ನ ಆನ್ಸರ್ ನೋ ಲಾಸ್ ಫಾರ್ ಯು. ಯಾರಿಗೆ?
ನೆಕ್ಸ್ಟ್ 29ಕ್ಕೆ ಯಾರಿಗೆ ಸ್ಪಾಟ್ ರ್ಯಾಂಕ್ ಬರುತ್ತಲ್ವಾ, ಸೊ ಅವರಿಗೇನಾದ್ರೂ ಲಾಸ್ ಆಗ್ತದ ಅಂತ ಕೇಳಿದ್ರೆ ಏನೂ ಲಾಸ್ ಇಲ್ಲ. ಯಾಕಂದ್ರೆ ಸಾಫ್ಟ್ವೇರ್ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ಇದು 10,654 ಇದು 10,655 ಇದ್ರೂ ಕೂಡ ಸಾಫ್ಟ್ವೇರಿಗೆ ಇದು ಹೇಗೆ ಅಂದ್ರೆ 10,654, ಇದು 655, ಇದು 656, ಇದು 657, ಇದು 658, ಇದೇ ರೀತಿನೇ. ಅಂದ್ರೆ ಸಾಫ್ಟ್ವೇರ್ ವೆನ್ ದ ಸಾಫ್ಟ್ವೇರ್ ಕನ್ಸಿಡರ್ ಯುವರ್ ರ್ಯಾಂಕ್ ಫಾರ್ ದ ಸೀಟ್ ಅಲಾಟ್ಮೆಂಟ್, ದರ್ ಈಸ್ ನೋ ಲಾಸ್ ಫಾರ್ ಯು. ನಿನಗೇನೂ ಮೋಸ ಆಗೋದಿಲ್ಲ. ದೆರ್ ಈಸ್ ನೋ ಮೋಸ ಫ್ರಾಮ್ ಕೆಇಎ ಫಾರ್ ಯು. ಅಂದ್ರೆ ಕೆಇ ಅವರ ಕಡೆಯಿಂದ ನಿಮಗೆ ಯಾವುದೇ ರೀತಿ ಮೋಸ ಇಲ್ಲ. ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಕೆಇಎ ಸಾಫ್ಟ್ವೇರ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನ, ಅಂದ್ರೆ ಈ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅನ್ನ ಫೆಚ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಹೊರತು, ಈ ಒಂದು ಸಾರಿ ಸ್ಪಾಟ್ ರ್ಯಾಂಕ್ ಬಂದ ಮೇಲೆ ಗೊತ್ತಿರಲಿ, ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಆದವರಿಗೂ ಸ್ಪಾಟ್ ರ್ಯಾಂಕ್ ಅಲ್ಲಿ ರಿಸಲ್ಟ್ ಬಂದವರಿಗೂ ಯಾರಿಗೂ ಲಾಸ್ ಇಲ್ಲ. ಅಂದ್ರೆ ಯಾರಿಗೂ ಕೂಡ ಮೋಸವೇ ಇಲ್ಲ. ರಿಮೆಂಬರ್, ಇದರಲ್ಲಿ ಎಲ್ಲೂ ಕೂಡ ಮೋಸ ಇಲ್ಲ. ಓಕೆ, ಯಾರಿಗೂ ಎಲ್ಲೂ ಕೂಡ ಮೋಸ ಇಲ್ಲ. ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ನಿಮಗೆ ಮೋಸ ಆಗೋದಿಲ್ಲ, ನಿಮಗೆ ಚೀಟಿಂಗ್ ಆಗೋದಿಲ್ಲ. ದೆರ್ ಈಸ್ ನೋ ಚೀಟಿಂಗ್ ಎಟ್ ಆಲ್. ಸೊ ನಾನು ಹೇಳಿದನ್ನು ಅರ್ಥ ಮಾಡ್ಕೊಳ್ಳಿ. 655 654 ಮಧ್ಯೆ 4 ಜನ ಇರಲಿ, ಬೇಕಾದ್ರೆ ಅವರೆಲ್ಲರಿಗೂ 654.1, 654.2, 0.3, 0.4 ಅಂತಾನೆ ಬೇಕಾದಷ್ಟು ರ್ಯಾಂಕ್ ಕೊಡಬಹುದು. ಮೇ ಬಿ ಕೆಇ ಅವರಿಗೆ ಗೊತ್ತಿತ್ತೋ ಏನೋ ಈ ರೀತಿ ಆಗ್ತದ ಅಂತ ಹೇಳಿ, ಅದಕ್ಕಾಗಿ ಈ ರೀತಿ ಈ ವರ್ಷ ಏನಾದರೂ ಡೆಸಿಮಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾರ ಅಂತ. ಅಂದ್ರೆ ಯಾವುದೇ ರೀತಿ ಮುಂದೆ ಪ್ರಾಬ್ಲಮ್ಮೇ ಆಗಬಾರ್ದು ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳಬಹುದ್ರೆ, ವೆಟರ್ನರಿ ಸೈನ್ಸ್ 2848 ಇದೆ ಅಲ್ವಾ, ಈ ಒಂದು 2848 ಇದೆ. ಮತ್ತೊಬ್ಬ ವಿದ್ಯಾರ್ಥಿಯದು 2847 ಇರ್ತದೆ. ಈಗ ಈ ಇಬ್ಬರು ವಿದ್ಯಾರ್ಥಿಗಳ ಮಧ್ಯೆ ಯಾರು ಸ್ಪಾಟ್ ರ್ಯಾಂಕ್ ಅಲ್ಲಿ ಬರ್ತಾರೆ ಅವರಿಗೆ 2847.1, 2847.2, 2847.3 ಈ ರೀತಿಯಾಗಿ ರ್ಯಾಂಕ್ ಅನ್ನು ಅಸೈನ್ ಮಾಡ್ತಾ ಹೋಗ್ತಾರೆ. ಸೊ ಸಾಫ್ಟ್ವೇರ್ ಕನ್ಸಿಡರ್ ಮಾಡಬೇಕಾದ್ರೆ ಇದು 2847 ಆದ್ಮೇಲೆ ಈ ನಂಬರ್ ಸಾಫ್ಟ್ವೇರಿಗೆ 2848 ಇದ್ದ ಹಾಗೇನೆ, ಈ ನಂಬರು 2849 ಇದ್ದ ಹಾಗೇನೆ, ಈ ನಂಬರ್ 2850 ಇದ್ದ ಹಾಗೇನೆ. ಅವಾಗ ಆಟೋಮೆಟಿಕಲಿ ಅದಕ್ಕೆ ಟೆಕ್ನಿಕಲ್ ಏನಾಗ್ತದೆ, ಈ ನಂಬರು 2851 ಆಗ್ತದೆ. ಅಂದ್ರೆ ಸಾಫ್ಟ್ವೇರಿಗೆ ಏನೂ ಡಿಫ್ರೆನ್ಸ್ ಇಲ್ಲ. ಅಂದ್ರೆ ನಿಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ, ಎಲ್ಲವೂ ಕೂಡ ಕರೆಕ್ಟ್ ಆಗಿ ಆಗ್ತದೆ, ವರಿ ಮಾಡ್ಕೋಬೇಡಿ. ಬಟ್ ಸ್ಪಾಟ್ ರ್ಯಾಂಕ್ ಅಂದ್ರೆ ಏನು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸ್ಪಾಟ್ ರ್ಯಾಂಕ್ ಬಂದ್ಮೇಲೆ ನನಗೆ ಮೋಸ ಆಯ್ತು ಅಂತ ಹೇಳಿ ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಮಾಡಿದವರು ಮೋಸ ಆಯ್ತು ಅಂತ ಹೇಳಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಿಸಲ್ಟ್ ಸ್ಪಾಟ್ ರ್ಯಾಂಕ್ ಅಲ್ಲಿ ಬಂದವರು ಕೂಡ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ನ್ಯಾಯ ಇಲ್ಲಿ ಸಿಗುತ್ತೆ. ಇದು ಕೆಇ ಅವರ ಕಡೆಯಿಂದ ಡೆಫಿನೆಟ್ ಆಗಿ ಆಗ್ತದೆ. ಯಾವುದೇ ಕಾರಣಕ್ಕೂ ಕೆಇ ಅವ್ರನ್ನ ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ, ನನಗೆ ಮೋಸ ಆಗಿದೆ ಅಂತ ಹೇಳಿ. ಆದ್ರೆ ಸ್ಪಾಟ್ ರ್ಯಾಂಕ್ ಇಂದ ಒಂದು ಪ್ರಾಬ್ಲಮ್ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ, ತನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನೋದು ಡಿಫರೆನ್ಸೇ ಗೊತ್ತಾಗದೇನೆ, ಸೊ ಆ ವಿದ್ಯಾರ್ಥಿಗೆ ಪ್ರಾಬ್ಲಮ್ ಆಗಬಹುದು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.